ಅವರಿಬ್ರು ಒಟ್ಟೊಟ್ಟಿಗೆ ಬೆಳೆದು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಗೆಳೆಯರು. ಆದ್ರೆ 2,000 ರೂಪಾಯಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ರಕ್ತದ ಕೋಡಿ ಹರಿಸಿದ್ದಾರೆ. ಸಾಲ ವಾಪಸ್ ಕೊಡದ ಗೆಳೆಯನನ್ನ ಕುಡುಗೋಲಿನಿಂದ ಹತ್ಯೆ ಮಾಡಿದ್ದಾನೆ. ಹಣ ವಾಪಸ್ ಕೊಡದಿದ್ದಕ್ಕೆ ಬರ್ಬರ ಹತ್ಯೆ. 2,000ಕ್ಕೆ ಸ್ನೇಹಿತನಿಗೆ ಕಟ್ಟೆ ಬಿಟ್ಟ ಚಟ್ಟ. ಸ್ನೇಹ ಅನ್ನೋದು ರಕ್ತ ಸಂಬಂಧಕ್ಕೂ ಮೀರಿದ್ದು ಅಂತಾರೆ. ಒಡ ಹುಟ್ಟಿದವರು ದಾಯಾದಿಗಳಾಗಬಹುದು, ಆದ್ರೆ ಸ್ನೇಹ ಮಾತ್ರ ಶಾಶ್ವತ ಅನ್ನೋ ಮಾತಿದೆ. ಆದ್ರೆ ಕೆಲ ಸ್ನೇಹಿತರು ಇದಕ್ಕೆಲ್ಲ ತದ್ವಿರುದ್ಧ ಬಿಡಿ. ಸಣ್ಣ ಪುಟ್ಟ ವಿಚಾರಕ್ಕೆ ಸ್ನೇಹವನ್ನೇ ಮರೆತು ನೆತ್ತರ ಹೊಳೆ ಹರಿಸಿಬಿಡ್ತಾರೆ. ಬೆಳಗಾವಿಯಲ್ಲಿ ಇಂಥದ್ದೇ ಕೃತ್ಯ ನಡೆದಿದೆ. ಕೊಟ್ಟ ಹಣ ವಾಪಸ್ ಕೊಡದಿದ್ದಕ್ಕೆ ಗೆಳೆಯನ ಹೆಣ ಕೆಡವಿದ್ದಾನೆ. ಹೀಗೆ ಕೈ ಕಟ್ಕೊಂಡು ನಿಂತಿದ್ದಾನಲ್ಲ, ಇವನೇ ನೋಡಿ ಗೆಳೆಯನ ರಕ್ತ ಕುಡಿದ ರಾಕ್ಷಸ. ಹೆಸರು ದಯಾನಂದ ಗುಂಡ್ಲೂರ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಗ್ರಾಮದವನು. ಈತನ ಗೆಳೆಯನೇ ಈ ಮಂಜುನಾಥ್ ಗೌಡರ್. ಇಬ್ರು ಪ್ರಾಣ ಸ್ನೇಹಿತರು. ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿರ್ಲಿಲ್ಲ. ಒಟ್ಟೊಟ್ಟಿಗೆ ಗಾರೆ ಕೆಲಸ ಮಾಡ್ಕೊಂಡಿದ್ರು. ಮೃತ ಮಂಜುನಾಥ್ ಅದೇನ್ ಸಮಸ್ಯೆ ಇತ್ತೋ ಏನೋ, ಕಳೆದ ವಾರ ದಯಾನಂದ್ ಬಳಿ 2,000 ರೂಪಾಯಿ ಕೇಳಿದ್ನಂತೆ. 1 ವಾರದಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಅಂದಿದ್ದಕ್ಕೆ ದಯಾನಂದ್ ಹಣ ಕೊಟ್ಟಿದ್ದ. 1 ವಾರ ಆಗ್ತಾ ಇದ್ದಂತೆ ದಯಾನಂದ್ ಕೊಟ್ಟ ಹಣ ವಾಪಸ್ ಕೇಳಿದ್ದಾನೆ. ಆದ್ರೆ ಮಂಜುನಾಥ್ ಕೊಟ್ಟಿರಲ್ಲ. ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಆಗಿದೆ. ಇದು ದಯಾನಂದನ ಪಿತ್ತ ನೆತ್ತಿಗೇರಿಸಿತ್ತು. ರಾತ್ರಿ ಮನೆಗೆ ಹೋದವ ಬೆಳಗ್ಗೆದ್ದು ಮಂಜುನಾಥ್ಗೆ ಕರೆ ಮಾಡಿದ್ದಾನೆ. ಆಗ ಮತ್ತೆ ಗಲಾಟೆ ಮಾಡಿದ್ದು ಕುಡುಗೋಲಿನಿಂದ ದಯಾನಂದ್ ಏಕಾಏಕಿ ಕೊಚ್ಚಿದ್ದಾನೆ. ಒಂದೇ ಏಟಿಗೆ ಮಂಜುನಾಥ್ ರಕ್ತಸಿಕ್ತವಾಗಿದ್ದ. ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ದಿದ್ದಾಗ ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ದಾನೆ. ಇತ್ತ ಸ್ನೇಹಿತನನ್ನ ಹತ್ಯೆ ಮಾಡಿದ ದಯಾನಂದ್ ಬೈಲಹೊಂಗಲ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಆರೋಪಿತ ದಯಾನಂದ್ ತಾನೇ ಸ್ವತಃ ಪೊಲೀಸ್ ಠಾಣೆಗೆ ಬಂದ್ಬಿಟ್ಟು ಶರಣಾಗತನಾಗಿ, ಹಿಂಗೆ ನನಗೆ ಅವನು ತುಂಬಾ ಅವಾಚ್ಯವಾಗಿ ಬೈತಾ ಇದ್ದ, ಹಾಗಾಗಿ ನಾನು ಅವನ ಮೇಲೆ ಪ್ರಹಾರ ಮಾಡಿದೆ ಈ ಹರಿತವಾದ ಆಯುಧದಿಂದ ಅಂತ ಹೇಳ್ತಾನೆ. ಈಗಾಗಲೇ ಆರೋಪಿತ ದಯಾನಂದನನ್ನ ಕಾನೂನು ಪ್ರಕಾರ ವಶಕ್ಕೆ ಪಡೆದುಕೊಂಡು ಅವನ್ನ ಮುಂದಿನ ಕಾನೂನು ಪ್ರಕಾರ ಕ್ರಮಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮಂಜುನಾಥ್ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಪಿಯನ್ನ ಸುಮ್ಮನೆ ಬಿಡಬೇಡಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕುಡುಗೋಲ್ ತಗೊಂಡು ಕಡದ್ ಬಿಟ್ಟಿದಾನ್ರಿ ನನ್ ಮಗನ್ರಿ. ನನ್ ಮಗ ಹಂಗ ಹೋದಾವ್ರಿ, ಅವಂಗೇನು ಗೊತ್ತಾಗಿಲ್ರಿ ಹೆಂಗ್ ಕಡಿತಾನ ಅನ್ನೋದ. ಅವ್ ಹಿಡ್ಕೊಂಡ್ ತಯಾರಿಗೆ ಹೋಗಿದಾನ್ರಿ, ಇವನ್ನ ಹಂಗ ಕರದಾನ್ರಿ. ನನ್ ಮಗ ಏನ ಅಂತ ಕೆಟ್ಟ ಮಾಡಲ್ರಿ. ಮಂದಿ ಕೊಡುವಂಗದನ್ರಿ, ನಾವ್ ಕರೆ ಮಂದಿ ತಕ್ಕೇನ್ ರೊಕ್ಕ ಇಸ್ಕೊಂದಿಲ್ರಿ. ಒಟ್ಟಿಗೆ ನಮ್ಮ ಅಣ್ಣಾಗಿ ಗತಿ ತಂದಾರ. ಅವ್ರ ಮನೆತಂದಾಗ ಒಬ್ರು ಉಳಿಬಾರ್ದು ನೋಡ್ರಿ, ಉಳಿಬಾರ್ದು, ಎಲ್ಲಾರು ಹೋಗ್ಬೇಕ ಅವ್ರು. ಇದಷ್ಟ ಇದರಿಂದಾರ ನಮ್ಮ ಅಣ್ಣಾಗ ಒಂದ್ ಸ್ವಲ್ಪ ಶಾಂತಿ ಸಿಗ್ತೈತೆ ಅನ್ನೋದು ನನ್ನ ಆಸೆ ಅಷ್ಟೇ ರೀ. ಒಟ್ಟಾರೆ 2,000 ವಿಚಾರಕ್ಕೆ ಪ್ರಾಣ ಸ್ನೇಹಿತನ ಹತ್ಯೆ ಮಾಡಿದ್ದು ಮಾತ್ರ ವಿಪರ್ಯಾಸ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.